ಈ ದೃಶ್ಯಗಳನ್ನು ಸೆರೆ ಹಿಡಿದು ಪರಿಸರ ಪ್ರೇಮಿಗಳು ಸಂಬಂಧಪಟ್ಟವರ ಗಮನಕ್ಕೆ ತಂದು ಯಾವ ಪ್ರಯೋಜನವಾಗಿಲ್ಲ. ಚಿವಿಲಗಾಳಿಯನ್ನ ವೈಜ್ಞಾನಿಕವಾಗಿ ನಿರ್ಮಿಸುವ ಅವಕಾಶ ಇದ್ರೂ ಅದನ್ನು ಮಾಡದೆ ರಾತ್ರಿ ಹೊತ್ತು ನೇರವಾಗಿ ಹೊರಗೆ ಬಿಡುವುದರಿಂದ ದುರ್ನಾಮವಾಗುತ್ತಿದೆ. ಇದರಿಂದ ಊರಿಗೆ ಬರುವ ಅತಿಥಿಗಳು ವಾಪಸ್ ಹೋಗಲು ಘಟನೆಗಳು ನಡೆದಿವೆ. ನೋಡಿ ವಡ ಹಾಗೆ ಪುರಿ, ಬಟಾಟೆ ಬಾಜಿ, ಚಿಕನ್ ಸಾರು ಫ್ರೆಂಡ್ಸ್. ಎಲ್ಲ ಹಾಕಿ ವಾಶ್ ಎಲ್ಲ ಆಯಿತು. ಇದು ನೀರು ಬಿಡುವ ಅಷ್ಟರವರೆಗೆ ಸ್ವಲ್ಪ ಅನ್ನಕ್ಕೂ ಇಟ್ಟು ಬಿಡ್ತೀನಿ. ಸ್ವಲ್ಪ ಉಪ್ಪು, ಸಾಕು, ಒಳ್ಳೆ ಆಗುತ್ತೆ. ಆಮೇಲೆ ತೋರಿಸ್ತೀನಿ ನನಗೆ 2 ವಿಸಿಲ್ ಮಾಡಿದ್ರೆ ಸಾಕು. ನೋಡಿ ಮಳೆ ಎಲ್ಲ ಬಿದ್ದು ನೀರು ನೋಡಿ ಇಲ್ಲಿ. ಸೊ ಇವಾಗ ಸ್ವಲ್ಪ ಇಲ್ಲ, ಮಳೆ ಇಲ್ಲ ನೋಡಿ. ನೇಸರ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ವರ್ಷ ಎರಡು ಬಿಸಿಲು ಆಯಿತು ಫ್ರೆಂಡ್ಸ್, ಸಾಕು. ಇದು ಬಂದ್ ಮಾಡ್ತೀನಿ. ಸೊ ಇವಾಗ ಬಟ್ಟೆ ವಾಶ್ ಮಾಡುವ, ಓಕೆನಾ? ಸೊ ನೋಡಿ ಫ್ರೆಂಡ್ಸ್, ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಿಸ್ಬಿಟ್ಟೆ.
ಸೊ ಇವಾಗ ಸ್ವಲ್ಪ ಬಿಸಿಲು ಬಂದಂಗೆ ಆಯಿತು ನೋಡಿ. ಸೊ ಹಾಗೆ ಇಲ್ಲೂ ಸ್ವಲ್ಪ ಉಂಟು ನೋಡಿ, ಇಲ್ಲಿಷ್ಟಿದೆ ಅಲ್ಲಷ್ಟಿದೆ. ಸೊ ನಿಮ್ಗೆ ಅನ್ನ ತೋರಿಸ್ತೀನಿ ಅಂತ ಹೇಳಿದ್ದೆ ಫ್ರೆಂಡ್ಸ್. ಸ್ನಾನ ಮಾಡ್ಲಿಕ್ಕೆ ಹೋಗಬೇಕು, ಎಲ್ಲ ಕೆಲಸ ಆಯಿತು, ಅನ್ನ ಆಯಿತು. ಫ್ರೆಂಡ್ಸ್ ಆಯಿತು, ಇವಾಗ ಸ್ನಾನ ಆಯಿತು. ನಮ್ಮ ಹಸ್ಬೆಂಡು ಬರ್ತೀವಿ ಅಂತ ಹೇಳ್ತಿದ್ದಾರೆ, ಬರ್ಸ್ಲಿಕ್ಕೆ ಹೋಗಬೇಕು. ಮಳೆ ನೋಡಿ, ಮಳೆ ಬರ್ತಾ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತಿನ ಊಟ ಬಾಯ್ಲ್ಡ್ ರೈಸ್, ಚಿಕನ್ ಸಾರು, ಹಾಗೆ ಈ ಸಾರು ಮನೆ ಪಕ್ಕದವರು ಕೊಟ್ಟಿದ್ದರು. ಮನೆ ಪಕ್ಕದವರು. ಹೀಗೆ ಇದು ಒಣ ಮೀನು, ಇದು ನಾನು ಹಾಕ್ಕೊಂಡಿದ್ದು ವೈಟ್ ರೈಸ್. ಬ್ಯಾಟಿಂಗ್ ಮಾಡಿರಿ. ಮೊದಲಿಗೆ ಪಾವ್ ಹೇಳ್ಕೊಳ್ತೀನಿ. ನಿನ್ನೆ ಅಂದರೆ ಪಾವ್ ಭಾಜಿ ತೊಗೊಂಡು ಬಂದಿದ್ರು ಅವರು. ಚಿಕನ್ ಸಾರಲ್ಲ, ಅದಕ್ಕೋಸ್ಕರ ತಿಂತಿದ್ದಾರೆ. ಸಮಸ್ಯೆ ಯಾವ ಮೀನು ಅಂತ ಹೇಳ್ತೀರಿ ಇದಕ್ಕೆ? ಯಾವ ಮೀನಿದು? ಶಾಡಿ ಮೀನಿನ ಸಾರು. ಈ ಸಾರು ನಾನು ಮಾಡಿದ್ದಲ್ಲ, ಪಕ್ಕದ ಮನೆಯವ್ರು ಕೊಟ್ಟಿದ್ದರು. ನಾನೊಂದು ಚಿಕನ್ ಸಾರು ಕೊಟ್ಟಿದ್ದೆ ಅವರಿಗೆ. ಸೊ ಅವರು ನನಗೆ ಮೀನು ಸಾರು ಕೊಟ್ಟರು. ಎಲ್ಲ ಊಟ ಎಲ್ಲ ಮಾಡಿ ಎಲ್ಲ ಕ್ಲೀನ್ ಆಯಿತು. ಸೊ ಊಟ ಎಲ್ಲ ಆಯಿತು ಫ್ರೆಂಡ್, ಎಲ್ಲ ಆಯಿತು, ಕ್ಲೀನ್ ಎಲ್ಲ ಮಾಡಾಯಿತು. ಇವಾಗ ಬ್ಲಾಗ್ ಎಂಡ್ ಮಾಡ್ತೀನಿ. ಬಾಯ್. ಎಲ್ಲರೂ ನೋಡಿ ಪ್ಲೀಸ್ ಸಬ್ಸ್ಕ್ರೈಬನ್ನು ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನೀವು ಇದೇ ರೀತಿ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡಿದ್ರೆ ನಾನು ಬ್ಲಾಗ್ ಕಂಟಿನ್ಯೂ ಆಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.